ಅವ್ರಿಗೆ ಏನೇನು ಮಿನಿಸ್ಟ್ರಿಗೆ ಕೊಡ್ತಕ್ಕಂಥದ್ದು ಫಸ್ಟ್ ಮೆಕ್ಕೆಜೋಳಿನ ಬಗ್ಗೆ ಇಷ್ಟು ಹೆಚ್ಚು ಉತ್ಪಾದನೆ ಆಗ್ತದೆ ಮತ್ತು ಆತಂಕದ ಪರಿಸ್ಥಿತಿ ಇದೆ ಅಂಥೇಳಿ ಅಕ್ಟೋಬರ್ನಲ್ಲಿ ನಾನು ಪತ್ರ ಬರ್ತೀನಿ. ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟ್ರಿಗೂ ಬರ್ತೀನಿ, ಕೇಂದ್ರ ಸರ್ಕಾರಕ್ಕೂ ಬರ್ತೀನಿ. ಬಟ್ ನನಗೆ ಉತ್ತರ ಬರೋದು 15 ದಿವಸದ ಮೇಲೆ ಬರ್ತದೆ. ನಾವು ತೊಗೊಳ್ಳೋದು ಕೂಡ ಹ್ಯಾಂಗೆ ತೊಗೋತೀವಿ, ಇಥನಾಲ್ ಯಾರು ಮಾಡ್ತಾರೆ ಆ ಡಿಸ್ಟಿಲರಿ ಥ್ರೂ ತೊಗೋತೀವಿ ಅಂತ ಹೇಳ್ತಾರೆ. ಆ ಇಥನಾಲ್ ಪರ್ಮಿಷನ್ ಕೊಡೋದು ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇದೆ, ತೊಗೊಳ್ಳೋದು ಅವ್ರ ಅಧಿಕಾರಕ್ಕೆ ಇದೆ, ಅವ್ರ ವ್ಯಾಪ್ತಿಗೆ ಇದೆ. ಮತ್ತು ಯಾಕೆ ಅವ್ರು ನಿಯಂತ್ರಣ ಮಾಡಬಾರ್ದು? ತಿರ್ಗಾ ಅದನ್ನು ತಂದು ಮುಖ್ಯಮಂತ್ರಿಗಳಿಗೆ ನಿಂದನೆ ಮಾಡೋದು, ರಾಜ್ಯ ಸರ್ಕಾರಕ್ಕೆ ನಿಂದನೆ ಮಾಡೋದು. ಅವ್ರದ್ದೇ ಮಧ್ಯಪ್ರದೇಶ ಇಡೀ ದೇಶದಲ್ಲಿ ಹೆಚ್ಚು ಮೆಕ್ಕೆಜೋಳ ಬೆಳೀತಕ್ಕಂಥ ರಾಜ್ಯ. ಅಲ್ಲೇ ಇನ್ನೂ 1800-2000 ರೂಪಾಯಿ ಇದೆ. ಮತ್ತು ಕರ್ನಾಟಕದಲ್ಲಿ ಇವ್ರ ರಾಜ್ಯಾಧ್ಯಕ್ಷ ಬಂದು ಆ ಕಬ್ಬಿನವ್ರ ಸ್ಟ್ರೈಕ್ ನಡೆದ್ರೆ ಅಲ್ಲಿ ಹೋಗಿ ಕಬ್ಬು ಬೆಲ್ಲ ತೊಗೊಂಬರ್ತಾರೆ. ಅವ್ರ ಬಗ್ಗೆ ಒಂದು ಮಾತು ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡೋದಿಲ್ಲ. ಅದೇ ಥರ ಕೆಲವು MP ಗಳು ಎಕ್ಸ್ ಮುಖ್ಯಮಂತ್ರಿಗಳು ಹೋಗಿ ಮೆಕ್ಕೆಜೋಳದವ್ರ ಸ್ಟ್ರೈಕ್ ಜೊತೆ ಕೂಡ್ತಾರೆ. ಈ ಪಾರ್ಲಿಮೆಂಟ್ ನಡೆದಿದೆ, ಒಂದು 0 ಅವರ್ನಲ್ಲಿ ರೇಸರೇ ಮಾಡ್ಬೇಕಲ್ಲ ಅಟ್ಲೀಸ್ಟ್. ಬೇಡ ಪಾರ್ಲಿಮೆಂಟ್ ಬೇಡ, ಅವ್ರದ್ದು ಒಂದು ಪಾರ್ಟಿದು ಮೆಂಬರ್ಸ್, ಅವ್ರ ಪಾರ್ಟಿದು ಒಂದು ಹೇಗೆ CLP ಪಾರ್ಟಿ ಇರ್ತದೆ ನಮ್ಮದು, ಅವ್ರದ್ದು ಒಂದು ಪಾರ್ಟಿ ಇದೆ. ಆ ಪಾರ್ಟಿ ಫೋರಮ್ನಲ್ಲರೇ ರೇಸ್ ಮಾಡಿ ಅಟ್ಲೀಸ್ಟು ಏನಾಗ್ತಾಯಿದೆ ದೇಶದಲ್ಲಿ ಅನ್ನೋದು. ಇಡೀ ದೇಶದಲ್ಲಿ ಬಾರಿ ಮೆಕ್ಕೆಜೋಳ ಅತಿ ಹೆಚ್ಚು ಉತ್ಪಾದನೆ ಆಗಿದೆ. ಇದು ಗೊತ್ತಿದ್ದು ಕೂಡ ನೀವು ಇಂಪೋರ್ಟ್ ಮಾಡ್ತೀರಂದರೆ ಕಷ್ಟ ಅಲ್ವಾ? ಹಾವೇರಿಯಲ್ಲೂ ಸಹಿತ ಅದೇ ವಿಚಾರವಾಗಿ ಹೋರಾಟ ಜೋರಾಗ್ತಿರೋದು ನೋಡ್ರಿ. ಹಾವೇರಿಯಲ್ಲಿ ಅಷ್ಟೇ ಅಲ್ಲ ರೀ, ಹಾವೇರಿಯವ್ರೊಬ್ಬರೇ ಇಡೀ ರಾಜ್ಯದವರೇ ಬಿಡ್ತಾ ಇದ್ದಾರೆ. ಹಾವೇರಿ ಒಂದಕ್ಕೇನು ಸಂಬಂಧ? ಹಾವೇರಿ ಬಿಟ್ಟು ಅತಿ ಹೆಚ್ಚು ಬೆಳೀತಕ್ಕಂಥವ್ರು, ಅವ್ರ ಜೊತೆನೇ ಬೆಳೀತಕ್ಕಂಥವ್ರು 6 ಜಿಲ್ಲೆ ಇದ್ದಾವೆ, ಅವರು ಹೋರಾಟ ಮಾಡ್ತಾ ಇದ್ದಾರೆ. ಅಂದರೆ ಬೊಮ್ಮಾಯಿಯವರು ಅದೇ ಜಿಲ್ಲೆಯರಾದರೂ ಸರ್ಕಾರ ಆ ಬೊಮ್ಮಾಯಿಯವರು ಅದನ್ನು ದೊಡ್ಡಸ್ತನ ಮಾಡಿ ಅವ್ರ ಜೋಡಿ ಹೋಗಿ ಸ್ಟ್ರೈಕ್ ಮಾಡ್ತಾರೆ. ನಡೆದಿದೆ ಲೋಕಸಭೆ, ನಾಳೆನೇ ರೇಸ್ ಮಾಡಲಿ ಒಂದು ಇಶ್ಯೂ. ಬೇಡ ಒಂದು ಪ್ರೆಸ್ ಸ್ಟೇಟ್ಮೆಂಟರ ಕೊಡಲಿ. ಬೇಕಂತ ಟಾರ್ಗೆಟ್ ಮಾಡ್ಕೊಂಡ ಸರ್ ಕರ್ನಾಟಕವನ್ನು ಟಾರ್ಗೆಟ್ ಮಾಡ್ತಕ್ಕಂಥ ಉದ್ದೇಶ BJP ಸಂಸದರದು ಸಚಿವರದು ಅನ್ನಿಸ್ತಾ ಇದೆ ನನಗೆ. ಸ್ಪಷ್ಟವಾಗಿ ನಾನು ಆರೋಪ ಮಾಡ್ತೀನಿ. ಇದರಲ್ಲಿ ನಮಗೆ ಒಂದು ಸರ್ತಿ ಕರೆದು ಏನು ಸಮಸ್ಯೆ ಇದೆ ಅಂತ ಒಂದು ಸರ್ತಿ ಆದರೂ ಕೇಳಬೇಕಲ್ಲ. ಇಷ್ಟು ಪತ್ರ ಬರೆದ್ರೆ ನೀವು ಪತ್ರ ಬರೆದಿರಪ್ಪ ಏನಿದೆ ಬರ್ರಿ ಒಂದು ಟೈಮ್ ಕೊಡ್ತೀವಿ ಅಂತ ಹೇಳಬೇಕಲ್ಲ. ಮೆಕ್ಕೆಜೋಳ MSP ದರ ನಿಗದಿ ಮಾಡಿದ್ದು ಕೇಂದ್ರ ಸರ್ಕಾರ. ಇಲ್ಲಿ ನೋಡಿ, MSP ನಿಗದಿ ಮಾಡಿದರೆ ಅದಕ್ಕೊಂದು ಪದ್ಧತಿ ಇದೆ, ಬೈಬ್ಯಾಕ್ ಅರೇಂಜ್ಮೆಂಟ್ ಬೇಕದು. ನಾವು ಪರ್ಚೇಸ್ ಮಾಡಿ ಯಾರಿಗೆ ಕೊಡಬೇಕು? ಕೇಂದ್ರ ಸರ್ಕಾರಕ್ಕೆ ಕೊಡ್ಬೇಕಾ? ಅವ್ರು ಮುಂದೆ ಎಲ್ಲಿ ಹಂಚ್ಬೇಕು ಅದನ್ನು? ಅದು ಅವ್ರು ನಿರ್ಣಯ ಮಾಡಬೇಕಲ್ಲ. ಅವ್ರೇನು ಕೋಳಿ ಫೀಡ್ನವ್ರಿಗೆ ಕೊಡ್ತಾರೋ, ಇಥನಾಲ್ ಫ್ಯಾಕ್ಟ್ರಿಗೆ ಕೊಡ್ತಾರೋ, ಅವ್ರು ಯಾರಿಗೆ ಕೊಡ್ಬೇಕು ಅವ್ರು ನಿರ್ಣಯ ಮಾಡಬೇಕು. ಅವ್ರು ಡೈರೆಕ್ಷನ್ಸ್ ಇಶ್ಯೂ ಮಾಡಬೇಕು ಅವರಿಗೆ. ನೀವು ಪರ್ಚೇಸ್ ಮಾಡಲೇಬೇಕಂಥೇಳಿ ಆ ಮಕ್ಕಳಿಗೆಲ್ಲ ಕಾರ್ಖಾನೆಯವ್ರು ಇಷ್ಟು ಜಾಬಾದಿದ್ದಾರೆ. 1600, 1700, 1800, 2000 ಒಳಗೆ ತೊಗೊಂಡಿದ್ದಾರೆ. ಈಗ ಈ ಕೋಟಾ ನಮ್ಮದು ಮುಗಿದದೆ, ನಾವು ತೊಗೊಂಡಿವಿ, ತೊಗೊಳೋದಿಲ್ಲ, ಮುಂದಿನ ಕೋಟಾನಾಗ ತೊಗೋತೀವಿ ಅಂತ ಹೇಳ್ತಾರಂದರೆ ಮತ್ತು ಇದು ಯಾರು ನಿಯಂತ್ರಣಕ್ಕೆ ಬರ್ತದೆ? ಇಥನಾಲ್ ಫ್ಯಾಕ್ಟ್ರಿ ನನ್ನ ನಿಯಂತ್ರಣಕ್ಕೆ ಬರೋದಿಲ್ಲ. ಇಥನಾಲ್ ಪ್ರೊಡಕ್ಷನ್ ಆಗಿದ್ದು ಕೇಂದ್ರ ಸರ್ಕಾರಕ್ಕೆ ಕೊಡ್ತೀವಿ. ಇಥನಾಲು ಕೂಡ 72 ರೂಪಾಯಿ ಲೀಟರ್ ಕೊಡ್ತಾರೆ ಇವರು ಅವರಿಗೆ. ಅದನ್ನು ತಾವು ಮಾರ್ಕೋತಾರೆ 100 ರೂಪಾಯಿಗೆ. 30 ರೂಪಾಯಿ ಲಾಭ ಆಗಬೇಕು. ರೈತರನ್ನ ಉಳಿಸ್ಬೇಕನ್ನುವಂಥ ಭಾವನೆ ಅವರಲ್ಲಿದ್ದರೆ ಅದನ್ನು ಅಟ್ಲೀಸ್ಟ್ 70 ಇದ್ದಿದ್ದು 80 ಮಾಡಲಿ, 90 ಮಾಡಲಿ. ಕಾರ್ಖಾನೆಯವರು ಅವಾಗ ಮೆಕ್ಕೆಜೋಳ ತೊಗೋತಾರೆ. ಅದಕ್ಕೂ ಗಮನ ಕೊಡ್ತಾ ಇಲ್ಲ. ಬಟ್ ನೀವು ಮೀಡಿಯಾದವ್ರು ಏನು ಮಾಡ್ತೀರಿ? ಬರೀ ನಮ್ಮದೇ ಬರೀತೀರಿ, ಅವ್ರದ್ದು ಏನೂ ಬರೀದಿಲ್ಲ. ಕೇಂದ್ರ ಐತೆ ಅನ್ನೋದೇ ಇಲ್ಲ. ನೋಡ್ರಿ, ಬೆಳೆದ ರೈತರು ಬಿಜಾಪುರದಲ್ಲಿ ಖರೀದಿ ಕೇಂದ್ರ ಆಗುತ್ತಾ? ನೋಡ್ರಿ, ಎಲ್ಲಾದರೂ ಆಗಲೇಬೇಕು. ಈಗ ನಿನ್ನೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ನನ್ನ ಅನುಪಸ್ಥಿತಿಯಲ್ಲೇ ಒಂದು ಮೀಟಿಂಗ್ ಮಾಡಿದ್ದಾರೆ. ಕುಕ್ಕುಟ್ ಒಕ್ಕಡದವ್ರನ್ನ ಕರೆದು ಅವ್ರಿಗೂ ಕೂಡ ತಗೊಳ್ಳಿ ಅಂಥೇಳಿ ಇನ್ಸಿಸ್ಟ್ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರಕ್ಕೆ ಇರ್ತಕ್ಕಂಥ ಅಧಿಕಾರ ಭಾಳ ಸೀಮಿತವಾದಂಥದ್ದು. ವಿ ಕೆನಾಟ್ ಎನ್ಫೋರ್ಸ್. ಈ ಕಾನೂನೆಲ್ಲ ಅವ್ರ ಕೈಯಲ್ಲಿದೆ, ಅವ್ರು ಮಾಡಬೇಕು. ನೀವು ಕೂಡ ಈಗ ಭಾಳ ನಿಮ್ಮಲ್ಲಿ ಸೀನಿಯರ್ ಜರ್ನಲಿಸ್ಟ್ ಇದ್ದಾರೆ, ಅವ್ರಿಗೆಲ್ಲ ಇದ್ರ ವ್ಯವಸ್ಥೆ ಗೊತ್ತಿದೆ, ಪದ್ಧತಿ ಗೊತ್ತಿದೆ. ಅವ್ರು ಯಾಕೆ ಅನಲೈಸ್ ಮಾಡ್ತಾ ಇಲ್ಲ ಗೊತ್ತಿಲ್ಲ. ಇನ್ವೆಸ್ಟಿಗೇಟ್ ಮಾಡಿ. ನಮ್ಮದು ಬರ್ತಿದ್ರೆ ನಮ್ಮನ್ನು ಬೀದಿಗೆ ತಂದು ನಿಲ್ಲಿಸಿ, ಅವ್ರ ವ್ಯಾಪ್ತಿಗೆ ಬರ್ತಿದ್ರೆ ಅವ್ರನ್ನ ಬೀದಿಗೆ ತಂದು ನಿಲ್ಲಿಸಿ. ಪದೇ ಪದೇ ನಮ್ಮನ್ನೇ ಹೇಳ್ಕೊಂಡು ಹೋಗ್ತಾ ಇದ್ದೀರಿ. ಕಷ್ಟ ಇದೆ ಸರ್. ಅವ್ರ ಪ್ರಮಾಣ ಜಾಸ್ತಿ ಮಾಡೋದು ವ್ಯವಸ್ಥೆಯಲ್ಲಿ ನಾವು ಕೆಲಸ ಮಾಡೋದು ಕಷ್ಟ ಆಗ್ತದೆ. ಹಿಂಗಾದ್ರೆ ಸರ್ ಖರೀದಿ ಪ್ರಮಾಣ ಜಾಸ್ತಿ ಮಾಡಬೇಕು ಅನ್ನೋದು ರೈತರ ಬೇಡಿಕೆ ಸರ್. ನೋಡ್ರಿ, ರೈತರು ಖರೀದಿ ಪ್ರಮಾಣನೇ ಈಗ ಅದನ್ನು ನಾನು ಒಪ್ತೀನಿ. ಅವ್ರು ಕನಿಷ್ಠ ಒಂದು 20 ಕ್ವಿಂಟಲ್ ಆದರೂ ಒಂದು ಎಕರೆಗೆ ನಾವು ಮಾಡಲೇಬೇಕು. ಬಟ್ ತೊಗೊಂಡ್ಮೇಲೆ ಅದನ್ನು ಯಾರಿಗೆ ಕೊಡಬೇಕು?
2014ರಲ್ಲಿ ಇದೇ ಸಿದ್ದರಾಮಯ್ಯ ಮೆಕ್ಕೆಜೋಳ ಪರ್ಚೇಸ್ ಮಾಡಿದ್ರು. ಪರ್ಚೇಸ್ ಮಾಡಿ 300 ಚಿಲ್ಲರೆ ಕೋಟಿ ಲಾಸ್ ಆಯಿತು. ನಫೆಡ್ದವರು ತಗೊಳ್ಳಿಲ್ಲ, NCCFದವರು ತಗೊಳ್ಳಿಲ್ಲ, ಮಾರ್ಕ್ಫೆಡ್ದವರು ತಗೊಳ್ಳಿಲ್ಲ. ಅಂದ್ರೆ ಕೇಂದ್ರದವ್ರು ಹೇಳ್ತಾ ಇಲ್ಲ ಎಲ್ಲಿ ಕೊಡಬೇಕು ಅನ್ನೋದು ಹಾಂ, ಯಾರು ಅವ್ರಿಗೆ ಬರ್ದಾರೆ, ಅವರು ನಫೆಡ್ದವ್ರಿಗೆ ಬರ್ದಾರೆ, NCCFದವ್ರಿಗೆ ಬರ್ದಾರೆ. ಅವ್ರು ಯಾಕೆ ತಗೊಳ್ಳಿಲ್ಲ? ಮತ್ತು ಇನ್ನೂ ತನಕ ರಾಜ್ಯ ಸರ್ಕಾರಕ್ಕೆ ಬಂದು ನಾವು ತಗೋತೀವಿ ಅಂತ ಹೇಳ್ತಾ ಇಲ್ಲ. ಅದನ್ನು ಅವ್ರು ಕೇಳಬೇಕಲ್ಲ, ಅವ್ರ ಆಧೀನದಲ್ಲಿರ್ತಕ್ಕಂಥ ಸಂಸ್ಥೆಗಳು. ಒಂದು ಕಡೆ ರೈತರನ್ನ ಎತ್ತು ಕಟ್ತಾ ಇದೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ನೋಡಿ, ಕೆಲವು ರೈತರಲ್ಲಿಯೂ ಕೂಡ ಒಳ್ಳೆ ರೈತರು ಇದ್ದಾರೆ, ನಾನು ಎಲ್ಲರೂ ಅವರೇ ಅಂತ ಹೇಳೋದಿಲ್ಲ. ಆದರೆ ದುರ್ದೈವ ಏನಂದರೆ ಪುಟ್ಟಣ್ಣ ಏನಂತವರು, ನಂಜುಂಡಸ್ವಾಮಿ ಅಂತವರು, ಅದ್ರಾಗ ಇವರು ಇದ್ದಿದ್ರಾಗೆ ನಮ್ಮ ಆಕ್ಸಿಡೆಂಟ್ ಆಯ್ತಲ್ಲ ಮೊನ್ನೆ, ಇವರು ಚಂದ್ರಶೇಖರ್ ಅವರು, ಇಲ್ಲ ಚಂದ್ರಶೇಖರ್ ಅಲ್ಲ, ಇನ್ನೊಬ್ಬರು ಕುರುಬೂರು ಶಾಂತನಗೌಡರು, ಅವ್ರಿಗೆ ಗೊತ್ತಿದೆ, ಚಿನ್ನ ಪೂಜಾರಿಗೂ ಗೊತ್ತಿದೆ. ಅವ್ರು ಬಾಯಿ ಬಿಡ್ತಾ ಇಲ್ಲ ಯಾರು ತಪ್ಪಿದೆ ಅನ್ನೋದು.